ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ರಹಸ್ಯ ಬರೋಣ ಎಂಬುವಂತ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಗಮನಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಈಗ 3ನೇ ಭಾಗದಲ್ಲಿದ್ದೇವೆ. ಈ ಭಾಗದಲ್ಲಿ ನಾವು ಗಮನಿಸುವಂತದ್ದು ಪರಿಶುದ್ಧರಿಗೆ ಉಪದ್ರವ ಕಾಲ ಇಲ್ಲವೇ, ಅಂದ್ರೆ ಪರಿಶುದ್ಧರಿಗೆ ಉಪದ್ರವ ಇದೆಯೇ ಅಥವಾ ಉಪದ್ರವ ಕಾಲ ಇಲ್ಲವೇ ಎಂಬುದಾಗಿ ಗಮನಿಸೋಣ. ಈ ಭಾಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಕಳೆದ 2ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೇಸು ಕ್ರಿಸ್ತರು ಬಹಿರಂಗವಾಗಿ ಬರ್ತಾರೆಯೇ ಹೊರತು ರಹಸ್ಯವಾಗಿ ಬರೋದಿಲ್ಲ ಎಂಬುದಾಗಿ ಅನೇಕ ವಾಕ್ಯಗಳನ್ನು ತಿಳಿದುಕೊಂಡೆವು. ಉದಾಹರಣೆಗೆ ಅವರು ತುತ್ತೂರೊಡನೆಯೂ ಕಡೆ ತುತ್ತೂರಿ ಊದುವಾಗ ಮಹಾ ಶಬ್ದದೊಡನೆಯೂ ಬರುವಾಗ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವೆಲ್ಲವೂ ಕೂಡ ಬಹಿರಂಗ ಬರೋಣವನ್ನು ಸೂಚಿಸುತ್ತದೆ ಹೊರತು ರಹಸ್ಯ ಬರೋಣ ಅಲ್ಲ ಎಂಬುದಾಗಿ ತಿಳಿದುಕೊಂಡೆವು. ಈ ಭಾಗದಲ್ಲಿ, ಈ 3ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಪರಿಶುದ್ಧರಿಗೆ, ಅಂದ್ರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಪರಿಶುದ್ಧ ಜನರಿಗೆ ಉಪದ್ರವ ಇದೆಯೇ ಅಥವಾ ಉಪದ್ರವ ಇಲ್ಲವೇ ಎಂಬುದಾಗಿ ಗಮನಿಸೋಣ. ಯಾಕಂದರೆ ಅನೇಕ ಬೋಧಕರು ಹೇಳುವಂತದ್ದು ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಪರಿಶುದ್ಧರನ್ನು ಎತ್ತುಕೊಂಡು ಹೋದ ನಂತರ, ಅಂದ್ರೆ ಒಯ್ಯಲ್ಪಟ್ಟ ನಂತರ ಕ್ರಿಸ್ತ ವಿರೋಧಿಯು ಬರ್ತಾನೆ. ಆ ಕ್ರಿಸ್ತ ವಿರೋಧಿಯು ಕೈ ಬಿಡಲ್ಪಟ್ಟವರಿಗೆ ಉಪದ್ರವವನ್ನು ಕೊಡ್ತಾನೆ. 7 ವರ್ಷ ಉಪದ್ರವ ಕಾಲ ಇಲ್ಲಿ ಇರುತ್ತದೆ ಭೂಮಿಯಲ್ಲಿ. ಆಗ ಪರಿಶುದ್ಧರೆಲ್ಲ ಪರಲೋಕದಲ್ಲಿ ಇರ್ತೇವೆ, ಅವರಿಗೆ ಉಪದ್ರವ ಕಾಲ ಇಲ್ಲ ಎಂಬುದಾಗಿ ಅನೇಕ ಬೋಧಕರು ಹೇಳುವವರಾಗಿದ್ದಾರೆ. ಆದರೆ ಈ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಸತ್ಯವೇದ ವಾಕ್ಯವನ್ನು ನಾವು ಗಮನಿಸಿ ಸತ್ಯವೇದ ವಾಕ್ಯಕ್ಕೆ ಸಾಕ್ಷಿಯಾಗಿ ಜೀವಿಸೋಣ ಬ್ರದರ್ಸ್ ಸಿಸ್ಟರ್ಸ್. ಅದಕ್ಕೆ ಮೊದಲನೇ ವಚನ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಚನ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮಕುಟಗಳು, ತಲೆಗಳ ಮೇಲೆ ದೇವ ದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಆಮೆನ್. ಆಮೆನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಮೃಗವು ಏರಿ ಬರುವುದನ್ನು ಕಂಡೆನು ಮತ್ತು 10 ಕೊಂಬುಗಳು, ಆ ಮೃಗಕ್ಕೆ 10 ಕೊಂಬುಗಳು ಇದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದರ ಅರ್ಥ ಮೃಗ ಅಂದ್ರೆ ರಾಜ್ಯ ಎಂಬುದಾಗಿ ಅರ್ಥ, ಕೊಂಬು ಅಂದ್ರೆ ರಾಜ ಎಂಬುದಾಗಿ ಅರ್ಥ. ಈ ರಾಜ್ಯ, ಈ ರಾಜ ಯಾರು ಅಂದ್ರೆ ಇದೊಂದು ಕ್ರಿಸ್ತ ವಿರೋಧಿಯ ರಾಜ್ಯ ಮತ್ತು ಆ ರಾಜ್ಯದ ರಾಜ ಒಬ್ಬ ಕ್ರಿಸ್ತ ವಿರೋಧಿ. ಇದನ್ನ ಹೇಗೆ ತಿಳಿದುಕೊಳ್ಳುವಂತದ್ದು ಎಂಬುದಾಗಿ ನೀವು ಕೇಳೋದಾದ್ರೆ ದಾನಿಯೇಲ 7ನೇ ಅಧ್ಯಾಯ 23ನೇ ವಚನವನ್ನು ನೀವು ಗಮನಿಸೋದಾದ್ರೆ ಆ 4ನೇ ಮೃಗವು ಲೋಕದಲ್ಲಿ ಹೇಳುವ 4ನೇ ರಾಜ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಮೃಗ ಅಂದ್ರೆ ರಾಜ್ಯ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸರಿ, ಈಗ ಕೊಂಬು ಅಂದ್ರೆ ರಾಜನ ಎಂಬುದಕ್ಕೆ ನೀವು ಕೇಳೋದಾದ್ರೆ ದಾನಿಯೇಲ 7ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸುವಾಗ ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಈ ವಾಕ್ಯ ಹೇಳ್ತಾ ಇದೆ ಕೊಂಬು ಅಂದ್ರೆ ರಾಜ ಎಂಬುದಾಗಿ, ಮೃಗ ಅಂದ್ರೆ ರಾಜ್ಯ. ಈ ರಾಜ್ಯ ಒಂದು ಕ್ರಿಸ್ತ ವಿರೋಧಿಯ ರಾಜ್ಯ. ಆ ರಾಜ್ಯದ ರಾಜ ಕ್ರಿಸ್ತ ವಿರೋಧಿ, ಅವನೇ ವ್ಯಾಟಿಕನ್ ಸಿಟಿಯ ಪೋಪ್. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಎಂಬುದಾಗಿ ಕೇಳುವುದಾದ್ರೆ ವಾಟ್ಸ್ಆಪ್ ಮುಖಾಂತರವಾಗಿ ನೀವು ಅವನ ಬಗ್ಗೆ ವಿಡಿಯೋಗಳನ್ನು ಕೇಳಿ ತಿಳಿದುಕೊಳ್ಳಬಹುದು. ಸರಿ, ಈ ಕ್ರಿಸ್ತ ವಿರೋಧಿಯಾಗಿರುವಂತಹ ರಾಜ ಪರಿಶುದ್ಧ ಜನರನ್ನು ಹಿಂಸೆ ಪಡಿಸಿದ್ದಾನೆ ಅಥವಾ ಹಿಂಸೆ ಪಡಿಸುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 7ನೇ ಅಧ್ಯಾಯ 21ನೇ ವಚನ. ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು 3 ಕೊಂಬುಗಳು ಬೀಳಿಸಿ ದೇವ ಭಕ್ತರೊಂದಿಗೆ ಯುದ್ಧ ಮಾಡಿ. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು ಕೊಂಬು ಮೊಳೆತು ದೈವ ಭಕ್ತರೊಂದಿಗೆ ಯುದ್ಧ ಮಾಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಒಬ್ಬ ಕ್ರಿಸ್ತ ವಿರೋಧಿಯಾಗಿರುವಂತಹ ರಾಜನು ದೈವ ಜನರೊಂದಿಗೆ ಯುದ್ಧ ಮಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇಂದಿನ ಅನೇಕ ಬೋಧಕರು ಹೇಳುವಂತದ್ದು ದೈವ ಜನರಿಗೆ ಉಪದ್ರವ ಇಲ್ಲ, ಯಾವುದೇ ಕಷ್ಟ ಇಲ್ಲ, ಅವರು ರಹಸ್ಯವಾಗಿ ಎತ್ತಲ್ಪಡುತ್ತಾರೆ, ಆ ನಂತರ ಕ್ರಿಸ್ತ ವಿರೋಧಿಯು ಬರುತ್ತಾನೆ ಎಂಬುದಾಗಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 7ನೇ ಅಧ್ಯಾಯ 25ನೇ ವಚನ. ಪರಾತ್ಮನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಮನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವವನು ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು ಪರಾತ್ಮರನ ಭಕ್ತರನ್ನು ಸವೆಯಿಸಿ ಎಂಬುದಾಗಿ 1 ಕಾಲ 2 ಕಾಲ ಅರ್ಧ ಕಾಲ ಕ್ರಿಸ್ತ ವಿರೋಧಿಯ ಕೈವಶವಾಗಿರ್ತಾರೆ ಭಕ್ತರು, ಅಂದ್ರೆ ದೈವ ಜನರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನ ಕಿಂಗ್ ಜೇಮ್ಸ್ ವರ್ಷನ್ ನೋಡೋದಾದ್ರೆ ಪರಿಶುದ್ಧರನ್ನು ಬಾಧಿಸಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಪರಿಶುದ್ಧರಿಗೆ ಕಷ್ಟ ಇದೆ, ಉಪದ್ರವವಿದೆ ಎಂಬುದಾಗಿ. ಆದರೆ ಅನೇಕ ಬೋಧಕರು ಹೇಳ್ತಾರೆ ಪರಿಶುದ್ಧರಿಗೆ ಉಪದ್ರವ ಇಲ್ಲ ಎಂಬುದಾಗಿ. ಯಾವುದು ಸತ್ಯ? ಸತ್ಯವೇದ ಹೇಳುವಂತದ್ದು ಸತ್ಯನಾ ಅಥವಾ ಇಂದಿನ ದಿನಗಳಲ್ಲಿ ಬೋಧಕರು ಹೇಳುವಂತದ್ದು ಸತ್ಯನಾ? ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ನೀವು ತಿಳ್ಕೊಳ್ಳೋದಾದ್ರೆ ದಾನಿಯೇಲ 7ನೇ ಅಧ್ಯಾಯ 8ನೇ ವಚನದಿಂದ 25ನೇ ವಚನದವರೆಗೂ ನೀವು ಗಮನಿಸುವಾಗ ಕ್ರಿಸ್ತ ವಿರೋಧಿ ಅಂದ್ರೆ ಯಾರು, ಅವನು ಯಾವ ರೀತಿಯಾಗಿ ದೇವ ಭಕ್ತರನ್ನು ಹಿಂಸಿಸುತ್ತಾನೆ, ದೇವ ಭಕ್ತರು ಯಾವ ರೀತಿಯಾಗಿ ಉಪದ್ರವಕ್ಕೆ ಒಳಗಾಗಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಮತ್ತಾಯ 24ನೇ ಅಧ್ಯಾಯ ವಚನ 29 ಮತ್ತು 31. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು,
ನಕ್ಷತ್ರಗಳು ಆಕಾಶದಿಂದ ಉದುರುವುವು, ಆಕಾಶದ ಶಕ್ತಿಗಳು ಕದಲುವುವು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು, ಆ ಸಂಕಟ ದಿನವು ತೀರಿದ ಕೂಡಲೇ ಅವರು ಆತನು ಆರಿಸಿಕೊಂಡವರನ್ನು 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು ಎಂಬುದಾಗಿ. ಅಂದ್ರೆ ಸಂಕಟ ತೀರಿದ ನಂತರ ಯೇಸು ಕ್ರಿಸ್ತರು ಬಹಿರಂಗವಾಗಿ ಬಂದು ದೇವದೂತರನ್ನು ಕಳುಹಿಸಿ ಪರಿಶುದ್ಧರನ್ನು 4 ದಿಕ್ಕಲ್ಲಿರುವಂತಹ ಪರಿಶುದ್ಧರನ್ನು ಒಟ್ಟುಗೂಡಿಸುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವಂತದ್ದು, ಇಲ್ಲ, ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ, ಪರಿಶುದ್ಧರಿಗೆ ಉಪದ್ರವ ಕಾಲ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯಾವುದು ಸತ್ಯ? ಬ್ರದರ್ ಸಿಸ್ಟರ್ಸ್, ತಮ್ಮ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದಂತ ಯೇಸು ಕ್ರಿಸ್ತನು ಹೇಳಿರುವಂತ ಈ ಒಂದೊಂದು ಮಾತುಗಳು ಸತ್ಯನೇ ಹೊರತು ಉಪದೇಶಕರು ಅಥವಾ ಈಗಿನ ಬೋಧಕರು ಹೇಳುವಂತ ಮಾತು ಸತ್ಯ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಬ್ರದರ್ ಸಿಸ್ಟರ್ಸ್, ನೀವು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನವನ್ನು ನೀವು ಗಮನಿಸೋದಾದ್ರೆ, ನಿಮಗೆ ಲೋಕದಲ್ಲಿ ಸಂಕಟ ಉಂಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ನಿಮಗೆ ಈ ಲೋಕದಲ್ಲಿ ಸಂಕಟ ಉಂಟು ಅಂತ. ಆದರೆ ಬೋಧಕರು ಹೇಳ್ತಾರೆ, ನಿಮ್ಗೆ ಉಪದ್ರವ ಇಲ್ಲ, ಸಂಕಟ ಇಲ್ಲ, ಈಸಿಯಾಗಿ ಪರಲೋಕ ಹೋಗುದು ಅಂತ. ಯಾವುದು ಸತ್ಯ? ತಿಮೋಥಿ 3ನೇ ಅಧ್ಯಾಯ 12ನೇ ವಚನ ನೀವು ಗಮನಿಸೋದಾದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ. ನಾನು ಯೇಸು ಕ್ರಿಸ್ತನಲ್ಲಿ ಜೀವಿಸುತ್ತೇನೆ ಎಂಬುದಾಗಿ, ನಾನು ಪರಿಶುದ್ಧನಾಗಿ ಜೀವಿಸಿ ನಾನು ಪರಲೋಕ ರಾಜ್ಯವನ್ನು ಸೇರುತ್ತೇನೆ ಎಂಬುದಾಗಿ ನಾವು ಮನಸ್ಸು ಮಾಡುವಾಗಲೇ ನಾವು ಹಿಂಸೆಗೆ ಒಳಗಾಗ್ತೇವೆ, ಕಷ್ಟಕ್ಕೆ ಒಳಗಾಗ್ತೇವೆ ಎಂಬುದಾಗಿ ಸತ್ಯವೇದ ಹೇಳ್ತೇವೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವಂತದ್ದು, ನಮ್ಗೆ ಯಾವುದೇ ರೀತಿಯಾದ ಕಷ್ಟ ಇಲ್ಲ, ನಾವು ರಹಸ್ಯ ಭವನದಲ್ಲಿ ಎತ್ತಲ್ಪಡ್ತೇವೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ನೀವು ಯೋಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು, ಪರಿಶುದ್ಧರಿಗೆ ಉಪದ್ರವ ಇದೆ. ಯೇಸು ಕ್ರಿಸ್ತರು ನಮ್ಮನ್ನು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗೋದಿಲ್ಲ, ಆತನು ಬಹಿರಂಗವಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಆ ಬಹಿರಂಗವಾಗಿ ಬರುವುದಕ್ಕಿಂತ ಮುಂಚಿತವಾಗಿ ಇಹಲೋಕದಲ್ಲಿ ನಮಗೆ ಕಷ್ಟಗಳು, ಸಂಕಟಗಳು, ಉಪದ್ರವಗಳು ಇವೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಎಂಬುದಾಗಿ ಇಲ್ಲಿವರೆಗೂ ಗಮನಿಸಿ ತಿಳಿದುಕೊಂಡೆವು. ಮುಂದೆ ಬರುವಂತಹ 4ನೇ ಭಾಗದಲ್ಲಿ ನಾವು ಗಮನಿಸುವಂತದ್ದು, ರಹಸ್ಯ ಭರಣದ ನಂತರ ಕ್ರಿಸ್ತ ವಿರೋಧಿಯು ಬರುತ್ತಾನೆಯೇ ಎಂಬುದಾಗಿ ಗಮನಿಸೋಣ. ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.